ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಮಿಕ್ಸ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಹಾಗೂ ಬನಾನಾ ಸ್ಮೂದಿ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಪನ್ನೀರ್ ಬೇಕು ಇವಾಗ ಸ್ಯಾಂಡ್ವಿಚ್ ಮಾಡೋದಕ್ಕೆ. ಅದಕ್ಕೆ ಮನೇಲೇ ಒಂದು ಅರ್ಧ ಲೀಟ್ರ್ ಹಾಲಿಗೆ 1 ಸ್ಪೂನಷ್ಟು ವೆನಿಗರ್ ಹಾಕ್ಬಿಟ್ಟು ಕಾಯಬೇಕಾದ್ರೆ ಹಾಲು ಓಡಿಸ್ಕೊಂಡು ಪನ್ನೀರ್ ಮಾಡ್ಕೊತಾ ಇದ್ದೀನಿ. ನೋಡಿ, ತರಕಾರಿಗಳಿಗೆ 1 ಕುಕ್ಕುಂಬರ್, 1 ಕ್ಯಾರೆಟು, 1 ಟೊಮ್ಯಾಟೊ ಹಾಗೂ 1 ಕ್ಯಾಪ್ಸಿಕಮ್ ತೊಗೊಂಡು ಚಾಪರಲ್ಲಿ ಹಾಕಿ ಫೈನ್ ಚಾಪ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಮೊಸರು ಹಾಗೂ ಪನ್ನೀರ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಪುದೀನ ಎಲೆಗಳು, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದನ್ನು ಚಾಪ್ ಮಾಡಿ ಇಟ್ಕೊಂಡಿರೋ ಅಂಥ ತರಕಾರಿ ಜೊತೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಫಿಲ್ಲಿಂಗ್ ರೆಡಿ ಆದಮೇಲೆ ಬ್ರೆಡ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನೊಂದು ಬ್ರೆಡ್ಡಿಂದ ಕ್ಲೋಸ್ ಮಾಡಿಬಿಟ್ಟು ನಾನು ತುಪ್ಪ ಹಾಕ್ಬಿಟ್ಟು ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಬೆಣ್ಣೆನೂ ಹಾಕೋಬೋದು. 2 ಕಡೆನೂ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ಇದನ್ನು ಮಧ್ಯದಲ್ಲಿ ಏನಕ್ಕೆ ಕಟ್ ಮಾಡ್ತಾ ಇದ್ದೀನಿ ಅಂದರೆ ತಿನ್ನೋದಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರೋ ಅಂಥ ವೆಜಿಟೇಬಲ್ ಸ್ಯಾಂಡ್ವಿಚ್. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೆಲ್ದಿಯರ್ ವರ್ಷನ್, ಸಾಸು ಮಯೋನೈಸು ಏನೂ ಇಲ್ಲದಿರೋ ಅಂಥ ಸ್ಯಾಂಡ್ವಿಚ್. ಸ್ಮೂತಿಗೆ 2 ಬಾಳೆಹಣ್ಣು, ಒಂದು ಸ್ವಲ್ಪ ಸೀಡ್ಸು, ಸ್ವಲ್ಪ ಹನಿ ಹಾಗೂ ಒಂಚೂರು ಹಾಲು ಹಾಕೋತಾ ಇದ್ದೀನಿ. ಅಷ್ಟೇ ಸಿಂಪ್ಲೆಸ್ಟ್ ಸ್ಮೂತಿ ಬಟ್ ವೆರಿ ಹೆಲ್ದಿ. ಇದನ್ನು ಸ್ಯಾಂಡ್ವಿಚ್ ಜೊತೆ ಸರ್ವ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ.